ಅವರಿಗೆ ಆಗುತ್ತೆ, ಶಿವಮೊಗ್ಗ ಅವರಿಗೆ ಆಗತ್ತೆ. ಸರ್ಕಾರಕ್ಕೆ ಅಲ್ಲ ನ್ಯಾಷನಲ್ ಹೈವೇ ಮಾಡ್ತಾ ಇದಾರಲ್ಲ ಸರ್, ನ್ಯಾಷನಲ್ ಹೈವೇ ಲೇಟು, ಸರ್ಕಾರಕ್ಕೆ ಜಿಗಿ ಇಲ್ಲ. ಶಿವಮೊಗ್ಗ ಏನೇನು ಪೂರಾ ಹಾಸನವರೆಗೆ ಹೋಯಕ್ ನಾವು ರೆಡಿ ಇದೀವಿ, ಅವ್ರು ಗ್ರಾಂಟ್ ಕೊಡ್ಬೇಕಲ್ಲ. ಹೌದಲ್ಲ, ಗ್ರಾಂಟ್ ಇಲ್ದಕ್ಕೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತದ, ಕುಂಠಿತ ಆಗ್ತಾ ಇದಾವು. ಗ್ಯಾರಂಟಿಗಳು ಇಲ್ಲ, ಅಭಿವೃದ್ಧಿನೂ ಕುಂಠಿತ. ಇವರು ಸರ್ಕಾರ ನಡ್ಸಕ್ಕಾಗಲ್ಲ ಅಂದ್ರೆ ರಿಸೈನ್ ಮಾಡಿ ಬರ್ಬೇಕು ಹೊರಗ, ಹೌದಿಲ್ಲ? ಈಗ ಆ ಕಡೆ ಗಂಗಾ ಕಲ್ಯಾಣ ಇಲ್ಲ, ವೈಯಕ್ತಿಕ ಸಾಲ ಇಲ್ಲ, SC/ST ದುಡ್ಡು 12,000 ಕೋಟಿ ಮತ್ತೆ ತೆಗೆದವ್ರೆ. ಆಮೇಲೆ KKRDBದು 5,000 ಕೋಟಿ ಕೊಡ್ತೀವಂತ ಹೇಳ್ತಾರಲ್ಲ ಇವರು. 5,000 ಕೋಟಿನಲ್ಲಿ 5,000 ಕೋಟಿನೂ ಕೊಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ. ಆಮೇಲೆ 1,470 ಕೋಟಿ ಇವ್ರ ಇಲಾಖೆಗಳು ನಡ್ಸಕ್ ಡೈವರ್ಟ್ ಮಾಡಿದ್ದಾರೆ ದುಡ್ಡು. ಎಲ್ಲಿಂದ ಡೆವಲಪ್ಮೆಂಟ್ ಆಗುತ್ತೆ? ಈ ಕೇಂದ್ರ ಸರ್ಕಾರ ಆಮೇಲೆ DMF KMRC ಇಲ್ಲ ಅಂತ ಹೇಳಿದ್ರೆ ನಾವು ಲಬ್ಬ ಒಯ್ಕೊಳ್ಳೋದೇ ಇತ್ತು. ಈಗ ಡೆವಲಪ್ಮೆಂಟ್ ಆಗ್ತಿರೋದು, ಡೆವಲಪ್ಮೆಂಟ್ ಮಾಡತ್ತೀವಿ. ಡೆವಲಪ್ಮೆಂಟ್ ಆಗ್ತಿರೋದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನದಿಂದ. ಕೇಂದ್ರ ಸರ್ಕಾರ KMRC DMF KKRDB ಅದು ಸ್ವಲ್ಪ ಬರ್ತಾ ಇದೆ, ಅವರೆಲ್ಲ ಬೇರೆ ಬೇರೆದಕ್ಕೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಎಲ್ಲ ಕಾನೂನು ಕಾಯ್ದೆ ಎಲ್ಲ ಗಾಳಿಗೆ ತೂರ್ತಾ ಇದ್ದಾರೆ. 1,470 ಕೋಟಿ ಯಾಕಪ್ಪ ತೆಗಿಬೇಕು? ಈಗ ಎಲ್ಲ ಕಲ್ಯಾಣ ಕರ್ನಾಟಕ 7 ಜಿಲ್ಲೆ ಕರೆಕ್ಟ್ ಹಂಚಬೇಕೋ ಬೇಡ? ಇವ್ರ ಇಲಾಖೆಗಳು ಬೇರೆ ಬೇರೆ ಇಲಾಖೆಗೆ ನಡ್ಸಕ್ ದುಡ್ಡು ಡೈವರ್ಟ್ ಮಾಡಿದ್ದಾರೆ. ಈ ದುಡ್ಡೆಲ್ಲ ಬೇರೆ ಇಲಾಖೆಗೆ ಕಳಿಸ್ಬಿಟ್ಟಿದ್ದಾರೆ ಸರ್, ಕೊಡಕ್ ಬರೋದಿಲ್ಲ. ಆಮೇಲೆ SC/ST ದುಡ್ಡು ಯಾಕೆ ಡೈವರ್ಟ್ ಮಾಡಿರಿ? 1, 2 ಗಂಗಾ ಕಲ್ಯಾಣ OBC ಹೊಡೆದು ಡೈವರ್ಟ್ ಮಾಡಿದ್ದಾರೆ. ಏನ್ ಹಿಂಗೆಲ್ಲ ಮಾಡಿರ ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲ ಬಸ್ಸಿಗೆ ಅಡ್ಡಾಡ್ತಾರ. ಏನಿದು ಉದ್ರನ ಕರ್ಮ ಇದು. ಆ ರೋಡಿಗೆ ಸುಮಾರು 35 ಕೋಟಿ ರೂಪಾಯಿ ನಾವು ಈ ಕ್ರಿಯಾ ಯೋಜನೆಯನ್ನು ಕಳಿಸಿದ್ವಿ. ಬರೀ ಹಗರಿಬೊಮ್ಮನಹಳ್ಳಿ ತಾಲೂಕಿನ ರೋಡ್ಗಳೆಲ್ಲ ಹೋಗ್ಬಿಡವು.